ಶರೀರಗ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿತ್ತು ಜೀವರಿಗಾಶೆ ಲೋಭ ಜ್ಞಾನ ಮದ ಮತ್ಸರ ಕುಮೋಹ ಕ್ಷುಧಾ ಹಾಸ ಹರ್ಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗೃತಿ ಜನ್ಮ ಸ್ಥಿತಿ ಮೃತಿ ದೋಷ ಪುಣ್ಯ ಜಯಾಪಜಯ ದ್ವಂದ್ವಗಳ ಕಲ್ಪಿಸಿದ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 7. ಈ ಶರೀರಿಗೆ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿದ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮಾಂಡದಲ್ಲಿ ಸೃಷ್ಟರಾದ ಜೀವರಿಗೆ ಸ್ಥೂಲ ದೇಹಗಳ ದ್ವಾರ ಶ್ರೀ ಪರಮಾತ್ಮನು ಅವರವರ ಅನುಭವಕ್ಕೆ ತಂದೀಯುವ ಭೋಗಾದಿ ವಿಷಯಗಳನ್ನು ತಿಳಿಸುತ್ತಾರೆ. ಸ್ಥೂಲ ದೇಹವನ್ನು ಧರಿಸಿರುವ ಜೀವನು ಶರೀರಿ ಎನಿಸುವನು. ಪುರುಷ ನಾಮಕನಾದ ಶ್ರೀಹರಿಯು ಲಿಂಗೋಪಾದಾನದಿಂದ ಜೀವರನ್ನು ಸೃಷ್ಟಿಗೆ ತರುವನು. ಅನಾದಿ ಕರ್ಮಗಳ ಅನುಸಾರವಾಗಿ ಜನ್ಮಗಳ ಉತ್ಪತ್ತಿ. ಇದರಿಂದ ಜನ್ಮಗಳಿಗೆ ಕಾರಣವಾದ ಅನಿರುದ್ಧ ಶರೀರವನ್ನು ಸೃಷ್ಟಿಸುವನು. ಸಾಧನೆಗಾಗಿ ಸ್ಥೂಲ ಶರೀರವನ್ನು ನಿರ್ಮಿಸಿ ಅದರಲ್ಲಿ ಜೀವರನ್ನು ನಿವಾಸಿಗಳನ್ನಾಗಿ ಮಾಡುವನು. ಸ್ಥೂಲ ದೇಹದ ದ್ವಾರ ಸಾಧನೆಗಳನ್ನು ಮಾಡಿಸುತ್ತಿರುವುದರಿಂದ ಜೀವಿಗೆ ಶರೀರಿ ಎಂದು ಹೆಸರು. ಸತ್ವ ರಜ ತಾಮಸಗಳೆಂಬ 3 ಪ್ರಾಕೃತ ಗುಣಗಳಿಂದ ಜೀವರನ್ನು ಲಿಂಗ ದೇಹದಿಂದ ಬಂಧಿಸುವನು. ಇದರಿಂದ ಜೀವರನ್ನು ಕರ್ಮ ಭೋಗಕ್ಕಾಗಿ ಸಂಸಾರಾವಸ್ಥೆಯಲ್ಲಿ ಬಿಡುವನು. ಲಿಂಗ ದೇಹಗತ ಅನಾದಿ ಪ್ರಾಕೃತ ಗುಣತ್ರಯಗಳಲ್ಲಿ ಪುರುಷ ನಾಮಕನಾದ ವಾಸುದೇವನು ತ್ರಿಗುಣಾಭಿಮಾನಿಗಳಾದ ಶ್ರೀ ಭೂ ದುರ್ಗಾ ರೂಪದಲ್ಲಿರುವ ಶ್ರೀ ಲಕ್ಷ್ಮೀ ಸಹಿತನಾಗಿ ತಾನು ವಿದ್ಯಮಾನನಾಗಿರುವನು. ಸ್ಥೂಲ ಶರೀರವು ಸಾಧನ ದೇಹವು. ಸಾಧನ ಶರೀರಗತ ಸಕಲೇಂದ್ರಿಯಗಳ ದ್ವಾರ ಕರ್ಮಾನುಭವ ಜೀವನಿಗೆ. ತ್ರಿಗುಣಗಳಿಂದ ಜನ್ಯವಾದದ್ದು ಕರ್ಮ. ಈ ಕರ್ಮ ಪ್ರವಾಹದ ಅನುಭವವು ಆಸೆ, ಲೋಭ, ಜ್ಞಾನ ಅಜ್ಞಾನ, ಹಾಸ ಹರುಷ, ಜನ್ಮ ಮೃತಿ, ಪುಣ್ಯ ಪಾಪ, ಜಯ ಅಪಜಯಗಳೆಂಬ ದ್ವಂದ್ವಗಳಿಂದ ಯುಕ್ತವಾಗಿದೆ. ಸ್ಥೂಲ ದೇಹಧಾರಿಯಾದ ಜೀವನಿಗೆ ಇಂದ್ರಿಯಗಳ ದ್ವಾರ ಗಂಧಾದಿ ವಿಷಯಗಳ ಸನ್ನಿಕರ್ಷ ಮಾಡಿಸಿ ಮನಸ್ಸಿನ ದ್ವಾರ ಜೀವನಿಗೆ ಅದು ಬೇಕು ಇದು ಬೇಕು ಎಂಬ ಆಸೆ ವಿಷಯಗಳ ಪ್ರಾಪ್ತನಾಗಿ ನಿರಂತರ ಹಂಬಲ ರೂಪವಾದ ಲೋಭ ವಿಷಯಗಳನ್ನು ಬಿಡದಿರುವುದು. ಭಗವತ್ ಸಂಬಂಧವಾದ ವಿಷಯದಲ್ಲಿ ವಿಸ್ತರಣಾ ರೂಪವಾದ ಅಜ್ಞಾನ, ಅಹಂಕಾರ ರೂಪವಾದ ಮದ, ಇತರರನ್ನು ಕಂಡರೆ ಅಸೂಯಾ ರೂಪವಾದ ಮತ್ಸರ, ಕ್ಷಣಿಕವಾದ ವಿಷಯಗಳಲ್ಲಿ ಮಾಯಾ ರೂಪವಾದ ಮೋಹ, ಹಸಿವು, ಕ್ಷುಭ, ಆನಂದದಿಂದ ನಗುವುದು, ಹಾಸ, ಮನಸ್ಸಿನ ಸಂತೋಷ, ಹರುಷ, ಗಾಢ ನಿದ್ರಾವಸ್ಥೆ, ಸುಷುಪ್ತಿ, ಸ್ವಪ್ನಾವಸ್ಥೆ, ಸ್ವಪ್ನ, ಬಾಯಾರಿಕೆ, ಪಿಪಾಸ, ಎಚ್ಚರಿಕೆಯ ಸ್ಥಿತಿ, ಜಾಗೃತಿ, ಜನನ, ಬದುಕು ಮತ್ತು ಮರಣ, ಜನ್ಮ, ಸ್ಥಿತಿ, ಸ್ಮೃತಿ, ದೋಷಭೂತವಾದ ಪಾಪಫಲ, ದೋಷ ಪುಣ್ಯ ಫಲಾನುಭವ, ಗೆಲುವು ಮತ್ತು ಸೋಲು, ಜಯ ಅಪಜಯ ಇವೇ ಮೊದಲಾದ ದ್ವಂದ್ವ ಕರ್ಮಗಳಲ್ಲಿ ಜೀವರನ್ನು ತೊಳಲಾಡಿಸಿ ತನ್ಮೂಲಕ ಕರ್ಮಾನುಭವ ಮಾಡಿಸಿ ಕೊನೆಯಲ್ಲಿ ಕರ್ಮ ವಿಮೋಚನೆ ಮಾಡುತ್ತಾನೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.